ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ 2026 ಆಗಸ್ಟ್ 28ರಂದು ಬರುವಂತಹ ಹುಣ್ಣಿಮೆ ಜೊತೆಗೆ ಚಂದ್ರಗ್ರಹಣದ ನಂತರ ಮೇಷರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಮೇಷರಾಶಿಯವರು ನನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಮೇಷರಾಶಿಯವರು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮೊದಲನೇದಾಗಿ ಗ್ರಹಣ ಮತ್ತು ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಆ ನಂತರ ಮೇಷರಾಶಿಯವರ ಜೀವನದಲ್ಲಿ ಅಂದರೆ ಗ್ರಹಣ ಮತ್ತು ಹುಣ್ಣಿಮೆ ಮುಗಿದ ನಂತರ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, 2026 ಆಗಸ್ಟ್ 28ರಂದು ಬರುವಂತಹ ಹುಣ್ಣಿಮೆಯ ದಿನದಂದು ವರ್ಷದ 2ನೇ ಹಾಗೂ ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ. ಈ ದಿನ ಇದು ಕುಂಭರಾಶಿ ಮತ್ತು ಶತಭಿಷ ನಕ್ಷತ್ರದಲ್ಲಿ ರಾಹು ಚಂದ್ರರ ಸಂಯೋಗದಿಂದ ಉಂಟಾಗುವಂತಹ ಗ್ರಹಣವಾಗಿದೆ. ಹಾಗಿದ್ರೆ ಹುಣ್ಣಿಮೆ ಮತ್ತು ಗ್ರಹಣದ ಮಹತ್ವ ಹೇಗಿರಲಿದೆ, ಇದರ ಪ್ರಭಾವ ಯಾವ ರಾಶಿಯವರ ಮೇಲೆ ಬೀರಲಿದೆ ಅನ್ನೋದನ್ನ ನೋಡೋದಾದರೆ, ಹುಣ್ಣಿಮೆಯ ಮಹತ್ವವನ್ನು ನೋಡೋದಾದರೆ ಸ್ನೇಹಿತರೆ, ಹುಣ್ಣಿಮೆಯು ಚಂದ್ರನ ಸಂಪೂರ್ಣ ಪ್ರಕಾಶವನ್ನು ಹಾಗೂ ಮನಸ್ಸಿನ ಮತ್ತು ಭಾವನೆಗಳ ತೀವ್ರತೆಯನ್ನು ಪ್ರತಿನಿಧಿಸುತ್ತದೆ. ಧಾರ್ಮಿಕವಾಗಿ ಪೌರ್ಣಮಿಯ ದಿನ ದೇವರ ಪೂಜೆ, ಜಪ ಮತ್ತು ದಾನಕ್ಕೆ ವಿಶೇಷ ಫಲವಿದೆ ಅಂತಲೇ ಹೇಳಬಹುದು. ಇನ್ನು ರಾಹುಗ್ರಸ್ತ ಚಂದ್ರಗ್ರಹಣ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ರಾಹುವಿನ ಗ್ರಸ್ತಕ್ಕೆ ಒಳಗಾದಾಗ ಗ್ರಹಣ ಯೋಗ ಅಥವಾ ದೋಷ ನಿರ್ಮಾಣವಾಗುತ್ತದೆ. ಚಂದ್ರನು ಮನಸ್ಸಿಗೆ ಹಾಗೂ ರಾಹು ಭಯ, ಭ್ರಮೆ, ಆತಂಕ, ಹಠಾತ್ ಬದಲಾವಣೆಗಳಿಗೆ ಕಾರಕನೆಂದು ನಂಬಲಾಗಿದೆ. ಹಠಾತ್ ಬದಲಾವಣೆಗಳನ್ನು ತರಲಿದೆ. ಇನ್ನು ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ 2026 ಆಗಸ್ಟ್ 28ರಂದು ಈ ವರ್ಷದ ಕೊನೆಯ ಚಂದ್ರಗ್ರಹಣವು ಸಂಭವಿಸುವುದು. ಚಂದ್ರಗ್ರಹಣದ ದಿನ ರಾಹು ಮತ್ತು ಚಂದ್ರರು ಒಟ್ಟಾಗಿ ಗ್ರಹಣ ಯೋಗವನ್ನು ನಿರ್ಮಿಸಲಿದ್ದಾರೆ. ಇನ್ನು ಭಾರತದ ಮೇಲೆ ಗ್ರಹಣದ ಪ್ರಭಾವ ಬೀರಲಿದೆಯಾ ಅನ್ನೋದನ್ನ ನೋಡೋದಾದರೆ, ಈ ಆಂಶಿಕ ಚಂದ್ರಗ್ರಹಣವು ಸ್ನೇಹಿತರೆ ಭಾರತದಲ್ಲಿ ಹಗಲಿನ ವೇಳೆಯಲ್ಲಿ ಸಂಭವಿಸುವುದರಿಂದ ಮತ್ತು ಚಂದ್ರನು ಕ್ಷಿತಿಜದ ಅಂದರೆ ಕೆಳಗೆ ಇರುವುದರಿಂದ ಭಾರತದಲ್ಲಿ ಗೋಚರಿಸುವುದಿಲ್ಲ. ಇನ್ನು ಭಾರತದಲ್ಲಿ ಗೋಚರವಾಗದ ಕಾರಣ ಇಲ್ಲಿ ಯಾವುದೇ ಸೂತಕ ಕಾಲ ಇಲ್ಲ ಅಥವಾ ಧಾರ್ಮಿಕ ನಿರ್ಬಂಧಗಳು ಮತ್ತು ದೇಗುಲ ಬಂದ್ ಮುಂತಾದ ಆಚರಣೆಗಳು ಅನ್ವಯಿಸುವುದಿಲ್ಲ ಅಂತಲೇ ಹೇಳಬಹುದು. ಅಂದಾಗೆ ಸ್ನೇಹಿತರೆ, ಈ ದಿನ ರಕ್ಷಾಬಂಧನ ಕೂಡ ಇದೆ, ಹಬ್ಬವಿದೆ. ಗ್ರಹಣದ ದೃಶ್ಯ ಅಥವಾ ಸೂತಕ ಕಾಲದಲ್ಲಿ ಭಾರತದಲ್ಲಿ ಇಲ್ಲದಿರುವುದರಿಂದ ಹಬ್ಬದ ಆಚರಣೆ ಯಾವುದೇ ತೊಂದರೆ ಇಲ್ಲದೆ ನಡೆಯಲಿದೆ ಎಂದು ತಜ್ಞರು ತಿಳಿಸಿದ್ದಾರೆ. ಆದರೆ ಗ್ರಹಗಳ ಪ್ರಭಾವ ಮತ್ತು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ 12 ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವ ಬೀರಲಿದೆ. ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ, ಇನ್ನು ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಸಣ್ಣ ಪುಟ್ಟ ಸ್ನೇಹಿತರೆ ಚೇಂಜಸ್ ಇರಲಿದೆ ಎಂದು ತಿಳಿಸಿದ್ದಾರೆ. ಹಾಗಿದ್ರೆ ಈ ದಿನದಿಂದ ಮೇಷರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಮೇಷರಾಶಿಯವರಿಗೆ ಆಗಸ್ಟ್ 28ನೇ ತಾರೀಕಿಂದ ನೀವು ತೀವ್ರ ಸ್ವಾತಂತ್ರ್ಯ, ಪ್ರೀತಿ, ಸಹಜ ಉತ್ಸಾಹಕ್ಕೆ ದೊಡ್ಡ ಪರೀಕ್ಷೆಯಾಗಿದೆ ಅಂತಲೇ ಹೇಳಬಹುದು. ತಕ್ಷಣದ ಕ್ರಮಕ್ಕಿಂತ ತಾಳ್ಮೆಯು ಅತ್ಯಗತ್ಯವೆಂದು ಪ್ರಮುಖ ಬದಲಾವಣೆಗಳ ಮೇಲೆ ಅಲೆ ಬೀಳುತ್ತದೆ.
ನಿಮ್ಮ ರಾಶಿಯ ಅಧಿಪತಿಯಾದಂತಹ ಮಂಗಳನು ನಿಮಗೆ ಧೈರ್ಯ ಮತ್ತು ಸಂವಹನವನ್ನು ಹೆಚ್ಚಿಸಲು ವೇಗವಾಗಿ ಚಲಿಸುವುದರಿಂದ ನೀವು ಮುಂದೆ ನುಗ್ಗಿ ಅಡಚಣೆಗಳನ್ನು ಗೆಲ್ಲುವ ಪ್ರಬಲ ಒಲವನ್ನು ಅನುಭವಿಸುತ್ತೀರಿ. ಅದಾಗ್ಯೂ ನಿಮ್ಮ 12ನೇ ಮನೆಯಲ್ಲಿ ಮುಂದುವರೆದಿರುವಂತಹ ಏಳೀನಾಟಿ ಶನಿಯ ಮೊದಲ ಹಂತದ ತೀವ್ರ ಹಿನ್ನೆಲೆಯು ಗುಪ್ತ ವಿಳಂಬಗಳು, ಏಕಾಂಗಿತನ ತರುವಂತಹ ಖರ್ಚುಗಳು ಮತ್ತು ಅನಿರೀಕ್ಷಿತ ಅಡೆತಡೆಗಳನ್ನು ಸೃಷ್ಟಿಸಿ ನಿಮ್ಮ ಎಂದಿನ ನೇರವಾದಂತಹ ಧೋರಣೆಗೆ ಸವಾಲು ಒಡ್ಡುತ್ತದೆ. ಈ ತಿಂಗಳು ನಿಮ್ಮ ಉಗ್ರ ಮುನ್ನುಗ್ಗುವಿಕೆಯನ್ನು ಭಾವನಾತ್ಮಕ ಸ್ಥೈರ್ಯದೊಂದಿಗೆ ಸಮತೋಲನಗೊಳಿಸಬೇಕಾಗುತ್ತದೆ. ವಿಶೇಷವಾಗಿ ನಿಮ್ಮ ಮನೆ ಮತ್ತು ಕುಟುಂಬ ಜೀವನದ ಸುತ್ತ ಬಿಗುವಿನ ವಾತಾವರಣ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಮೇಷರಾಶಿಯ ವ್ಯಕ್ತಿಗಳಿಗೆ. ಇದು ಹೆಚ್ಚು ಪ್ರಮುಖವಾಗುತ್ತದೆ. ಆಳವಾಗಿ ಬೇರೂರಿರುವಂತಹ ಜವಾಬ್ದಾರಿಗಳು ಭಾರವೆನಿಸಿದರೂ ನಿಮ್ಮ ಸಾಮಾಜಿಕ ವಲಯಗಳು ಮತ್ತು ಹಿರಿಯ ಸಹೋದರರಿಂದ ಸಿಗುವಂತಹ ಅದ್ಭುತ ಬೆಂಬಲವು ನಿಮಗೆ ಅಗತ್ಯವಿರುವಂತಹ ಆಸರೆಯನ್ನು ನೀಡುತ್ತದೆ. ಈ ಬೇಡಿಕೆಯ ಅವಧಿಯನ್ನು ನಿಧಾನವಾಗಿ ಹೆಜ್ಜೆ ಇಡುವ ಮೂಲಕ ಕಾರ್ಯತಂತ್ರದ ಸಂವಹನದ ಮೇಲೆ ಗಮನ ಹರಿಸಿ ಮತ್ತು ಅಗತ್ಯವಿರುವ ಆಂತರಿಕ ಬೆಳವಣಿಗೆಯನ್ನು ಸ್ವೀಕರಿಸುವ ಮೂಲಕ ಎದುರಿಸಬೇಕಾಗುತ್ತದೆ. ಇದು ಒಟ್ಟಾರೆಯಾಗಿ ಸ್ನೇಹಿತರೆ ಈ ರೀತಿ ಬದಲಾವಣೆಯನ್ನು ನೋಡಲಿದ್ದೀರಿ. ಹಾಗಿದ್ರೆ ಈ ದಿನದಿಂದ ರಾಹುವಿನ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ಕೇಳೋದಾದರೆ, ರಾಹು 1ನೇ ಮನೆಯಲ್ಲಿ ವಕ್ರಿ ಚಲನೆ ಇಡೀ ತಿಂಗಳು ಅಂತಲೇ ಹೇಳಬಹುದು. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಹಣಕಾಸಿನ ಲಾಭಕ್ಕಾಗಿ ಹಠಾತ್ ಅಸಾಂಪ್ರದಾಯಿಕ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಮತ್ತು ನಿಮ್ಮ ಪ್ರಭಾವಿ ಸಾಮಾಜಿಕ ಜಾಲಗಳನ್ನು ಗಣನೀಯವಾಗಿ ವಿಸ್ತರಿಸುತ್ತದೆ. ಇನ್ನು ಕೇತುವಿನ ಪ್ರಭಾವ ಹೇಗಿರಲಿದೆ ಅಂದರೆ 5ನೇ ಮನೆಯಲ್ಲಿ ಕೂಡ ಕೇತು ವಕ್ರಿ ಅಂತಲೇ ಹೇಳಬಹುದು. ಇಡೀ ತಿಂಗಳು ಸ್ನೇಹಿತರೆ ಇದರ ಪ್ರಭಾವ ಆಧ್ಯಾತ್ಮಿಕ ವಿರಕ್ತಿಯನ್ನು ಆಳವಾಗಿಸುತ್ತದೆ ಮತ್ತು ಮಕ್ಕಳು, ಪ್ರಣಯ ಅಥವಾ ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗುಪ್ತ ಅಭದ್ರತೆಯನ್ನು ಹೆಚ್ಚಿಸುತ್ತದೆ. ಹಾಗಿದ್ರೆ ಈ ದಿನದಿಂದ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ, ಆಗಸ್ಟ್ 28ನೇ ತಾರೀಕು ನಂತರ ಅಂದರೆ ಗ್ರಹಣ ಮುಗಿದ ನಂತರ ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ಶನಿಯು ದೀರ್ಘಕಾಲದ ಬಳಲಿಕೆ ಮತ್ತು ನಿದ್ರೆಹೀನತೆಯ ಸಾಧ್ಯತೆಯನ್ನು ತರುವುದರಿಂದ ನಡೆಯುತ್ತಿರುವಂತಹ ಏಳೀನಾಟಿ ಶನಿಯ ಮೊದಲ ಹಂತದಿಂದ ನಿಮ್ಮ ದೈಹಿಕ ಶಕ್ತಿಯು ಮೂಲಭೂತವಾಗಿ ಪರೀಕ್ಷಿಸಲ್ಪಡುತ್ತದೆ. ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವಂತಹ ದೀರ್ಘಕಾಲದ ಏಕಾಂಗಿತನ ಅಥವಾ ಆಳವಾದಂತಹ ದುಃಖದ ಭಾವನೆಯನ್ನು ನೀವು ಅನುಭವಿಸಬಹುದು. ಅದೃಷ್ಟವಶಾತ್ 3ನೇ ಮನೆಯಲ್ಲಿರುವ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಮಂಗಳನು ಜಡತೆಯನ್ನು ಹಿಮ್ಮೆಟ್ಟಿಸಲು ಅಗತ್ಯವಾದ ಸ್ನಾಯು ಶಕ್ತಿ ಸ್ನೇಹಿತರೆ ಅಂದರೆ ಮಾನಸಿಕ ಧೈರ್ಯವನ್ನು ಒದಗಿಸುತ್ತಾನೆ. ಕಟ್ಟುನಿಟ್ಟಾದ ದೈನಂದಿನ ದಿನಚರಿಗೆ ಬದ್ಧರಾಗಿರಿ, ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆ ನೀಡಿ ಮತ್ತು ಹಠಾತ್ ಅಪಘಾತಗಳಿಗೆ ಕಾರಣವಾಗುವ ಕಠಿಣ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ ಮೇಷರಾಶಿಯವರು. ಇನ್ನು ಆಗಸ್ಟ್ 28ರ ನಂತರ 4ನೇ ಮನೆಯ ಮೂಲಕ ಸೂರ್ಯನ ಸಂಚಾರವೂ ಕೂಡ ಇದೆ. ಎದೆಗೆ ಸಂಬಂಧಿಸಿದ ದುರ್ಬಲತೆಗಳು ಮತ್ತು ಸಾಮಾನ್ಯ ಭಾವನಾತ್ಮಕ ಅಶಾಂತಿಯನ್ನು ಎತ್ತಿ ತೋರಿಸುತ್ತದೆ. ಅದು ನಿಮ್ಮ 5ನೇ ಮನೆಗೆ ಸಾಗುತ್ತಿದ್ದಂತೆ ನೀವು ಹೊಟ್ಟೆಯ ಆಮ್ಲೀಯತೆ, ಉಷ್ಣತೆ ಅಥವಾ ಸೌಮ್ಯ ಕಣ್ಣಿನ ಆಯಾಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸಬಹುದು. ನಿಮ್ಮ ಆಹಾರ ಕ್ರಮದ ಬಗ್ಗೆ ಹತ್ತಿರದಿಂದ ಗಮನ ಕೊಡಿ ಮತ್ತು ನಿಮ್ಮ ದೇಹದಲ್ಲಿ ಉರಿಯೂತವನ್ನುಂಟು ಮಾಡುವಂತಹ ಅತಿಯಾದ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ. ಆದಷ್ಟು ತೀವ್ರವಾದಂತಹ ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಧ್ಯಾನ ಅಥವಾ ಹಗುರವಾದಂತಹ ಯೋಗದಂತಹ ಶಾಂತಗೊಳಿಸುವಂತಹ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಬೇಕಾಗುತ್ತದೆ ಮೇಷರಾಶಿಯ ವ್ಯಕ್ತಿಗಳು. ಈ ತಿಂಗಳು ತೀವ್ರ ಸವಾಲಿನ ಜ್ಯೋತಿಷ್ಯದ ವಾತಾವರಣದ ದೈಹಿಕವಾಗಿ ಬಳಲಿಸುವಂತಹ ಪರಿಣಾಮಗಳ ವಿರುದ್ಧ ಭಾವನಾತ್ಮಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಅತ್ಯುತ್ತಮ ರಕ್ಷಣೆಯಾಗಿದೆ. ಮೊದಲನೇದಾಗಿ ಹೇಳಬೇಕು ಅಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗುವಂತಹ ಪ್ರಭಾವದಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಮೊದಲನೇದಾಗಿ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಲಾಭ ಇದೆಯಾ, ನಷ್ಟ ಇದೆಯಾ, ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ ಅನ್ನೋದನ್ನ ನೋಡೋದಾದರೆ, ನಿಮ್ಮ ಸಂಪತ್ತಿನ ಅಧಿಪತಿಯಾದ ಶುಕ್ರನು ಇಡೀ ತಿಂಗಳು 6ನೇ ಮನೆಯಲ್ಲಿ ನೀಚನಾಗಿ ಕುಳಿತಿರುವುದರಿಂದ ನಿಮ್ಮ ಸಂಪತ್ತನ್ನು ನಿರ್ವಹಿಸಲು ಕಟ್ಟುನಿಟ್ಟಾದ ಎಚ್ಚರಿಕೆಯ ಅಗತ್ಯವಿದೆ. ಈ ಸ್ಥಾನವು ಅನಿರೀಕ್ಷಿತ ಸಾಲಗಳು, ವೆಚ್ಚದಾಯಕ ವಿವಾದಗಳು ಅಥವಾ ಸೌಕರ್ಯಗಳು ಮತ್ತು ಐಷಾರಾಮಿಗಳಿಗೆ ಸಂಬಂಧಿಸಿದ ಹಠಾತ್ ವೈದ್ಯಕೀಯ ವೆಚ್ಚಗಳ ಬಗ್ಗೆ ನೀವು ಎಚ್ಚರಿಕೆ ಇರಬೇಕಾಗುತ್ತದೆ. ನೀವು ಕೂಡಿಟ್ಟಂತಹ ಹಣವನ್ನು ಕಟ್ಟುನಿಟ್ಟಾಗಿ ರಕ್ಷಿಸಬೇಕು ಮತ್ತು ವಾಹನಗಳು ಅಥವಾ ದುಬಾರಿ ವಸ್ತುಗಳನ್ನು ಖರೀದಿಸುವಂತಹ ಬಯಕೆಯನ್ನು ವಿರೋಧಿಸಬೇಕು. ಅಂದರೆ ಖರೀದಿ ಮಾಡುವುದಕ್ಕೆ ಈ ತಿಂಗಳು ಬೆಟರ್ ಇಲ್ಲ.
ಮುಂದಿನ ತಿಂಗಳ ತನಕ ಕಾಯಬೇಕಾಗುತ್ತದೆ. ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಗುರುವು ಆಸ್ತಿ ಮತ್ತು ಮನೆಗೆ ಸಂಬಂಧಿಸಿದ ವಿಷಯಗಳಿಗೆ ಅಪಾರ ತೂಕವನ್ನು ನೀಡುವುದರಿಂದ ಕೌಟುಂಬಿಕ ನವೀಕರಣಗಳಿಗೆ ಹಣ ಒದಗಿಸಲು ನಿಮ್ಮ ಮೇಲೆ ಭಾರಿ ಒತ್ತಡವಿರಬಹುದು. ಅಗತ್ಯ ಖರ್ಚುಗಳಿಗೆ ಆದ್ಯತೆ ನೀಡಿ ಮತ್ತು ಊಹಾತ್ಮಕ ಹೂಡಿಕೆಗಳನ್ನು ಸಂಪೂರ್ಣವಾಗಿ ಮುಂದಿಡಿ. ಬುಧನು ನಿಮ್ಮ 3, 4 ಮತ್ತು 5ನೇ ಮನೆಗಳ ಮೂಲಕ ಸಾಗುತ್ತಿದ್ದಂತೆ ಹಣಕಾಸಿನ ಸಂವಹನವು ಹೆಚ್ಚು ಮುಖ್ಯವಾಗುತ್ತದೆ. ಗುಪ್ತ ಮೋಸಗಳನ್ನು ತಪ್ಪಿಸಲು ಆಗಸ್ಟ್ ದ್ವಿತೀಯಾರ್ಧದಿಂದ ಎಲ್ಲ ಸಾಲ ಅಥವಾ ಸೇವಾ ಒಪ್ಪಂದಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕಾಗುತ್ತದೆ. ಮೇಷರಾಶಿಯ ವ್ಯಕ್ತಿಗಳು, ಆಗಸ್ಟ್ 28ರ ನಂತರ ಸೂರ್ಯನ ಸಂಚಾರವು ನಿಮ್ಮ 5ನೇ ಮನೆಗೆ ಸಾಗುವುದರಿಂದ ನಿಮ್ಮನ್ನು ಅಪಾಯಕಾರಿ ಸ್ಟಾಕ್ ಮಾರ್ಕೆಟ್ ಅಂದರೆ ಸಾಹಸಗಳಲ್ಲಿ ಜೂಜಾಡುವಂತೆ ಪ್ರಚೋದಿಸಬಹುದು. ಗ್ರಹಗಳು ಆದಾಗ್ಯೂ ನೀವು ಈ ಪ್ರವೃತ್ತಿಯನ್ನು ವಿರೋಧಿಸಬೇಕಾಗುತ್ತದೆ. ಬದಲಾಗಿ ರಾಹು ಸುಲಭಗೊಳಿಸಿದಂಥ ಸ್ಥಿರ ಅಸಾಂಪ್ರದಾಯಿಕ ಆದಾಯದ ಮೂಲಗಳನ್ನು ಅವಲಂಬಿಸಿ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಿ. ನಿಮ್ಮ ದೈನಂದಿನ ಲೆಡ್ಜರ್ಗಳನ್ನು ನಿಖರವಾಗಿ ಸಮತೋಲನಗೊಳಿಸಲು ಮತ್ತು ನೀವು ಈಗಾಗಲೇ ಪಡೆದುಕೊಂಡಿರುವಂತಹ ಸ್ವತ್ತುಗಳನ್ನು ರಕ್ಷಿಸುವುದರ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಬದಲಾವಣೆಯನ್ನು ಹಣಕಾಸಿನ ವಿಚಾರದಲ್ಲಿ ನೋಡಲಿದ್ದೀರಿ. ಹಾಗೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಕೂಡ ಉತ್ತಮವಾಗಿರುತ್ತದೆ. ಅದೇ ರೀತಿ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಮಂಗಳನು 3ನೇ ಮನೆಯಿಂದ ನಿಮ್ಮ ಉದ್ಯಮಶೀಲತೆಯ ಉತ್ಸಾಹವನ್ನು ಒತ್ತಿಸುವುದರಿಂದ ಉದ್ಯಮಿಗಳು ಈ ತಿಂಗಳು ಒಂದು ಕ್ರಿಯಾತ್ಮಕ ವಾತಾವರಣವನ್ನು ಎದುರಿಸುತ್ತಾರೆ. ಇದು ನಿಮ್ಮನ್ನು ತೀವ್ರ ಸ್ಪರ್ಧಾತ್ಮಕವಾಗಿಸುತ್ತದೆ. ಸಣ್ಣ ಪ್ರಚಾರ ಅಭಿಯಾನಗಳನ್ನು ಪ್ರಾರಂಭಿಸಲು ಮತ್ತು ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು ನೀವು ಉತ್ಸುಕರಾಗಿರುವಿರಿ. ಆದಾಗ್ಯೂ ಬುಧನು 3ನೇ ಮನೆಯಿಂದ ನಿಮ್ಮ 4ನೇ ಮತ್ತು 5ನೇ ಮನೆಗಳಿಗೆ ಮಾಡುವಂತಹ ವೇಗದ ಚಲನೆಯು ಮಿಶ್ರ ಸಂವಹನವನ್ನು ತರುತ್ತದೆ. ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಮಾತುಕತೆಗಳು ಮೇಲ್ಗೈ ಬರುವುದರಿಂದ ವ್ಯಾಪಾರ ಒಪ್ಪಂದಗಳಿಗೆ ವಿಶೇಷವಾಗಿ 2ನೇ ವಾರದಲ್ಲಿ ಅನೇಕ ತಿದ್ದುಪಡಿಗಳ ಅಗತ್ಯವಿರಬಹುದು. ಸ್ನೇಹಿತರೆ, ನಿಮ್ಮ ದಣಿವರಿಯದ ಶಕ್ತಿಯನ್ನು ಹಠಾತ್ ಅವಸರದ ವ್ಯಾಪಾರ ವಿಸ್ತರಣೆಗಿಂತ ಎಚ್ಚರಿಕೆಯ ಕಾರ್ಯತಂತ್ರದ ಯೋಜನೆಯಲ್ಲಿ ತೊಡಗಿಸಿ. 11ನೇ ಮನೆಯಲ್ಲಿ ರಾಹುವಿನಿಂದ ಆದಾಯಕ್ಕೆ ಅನಿರೀಕ್ಷಿತ ಮಾರ್ಗಗಳು ಸೃಷ್ಟಿಯಾಗುತ್ತಿರುವುದರಿಂದ ಸ್ನೇಹಿತರೆ, ಅಥವಾ ಗ್ರಹಗಳು ಸೃಷ್ಟಿಸುತ್ತಿರುವುದರಿಂದ ಹಣಕಾಸಿನ ನೆಟ್ವರ್ಕಿಂಗ್ ನಿಮ್ಮ ಪ್ರಬಲ ಆಸ್ತಿಯಾಗಿ ಉಳಿದಿದೆ. ಅಸಾಂಪ್ರದಾಯಿಕ ಮಾರುಕಟ್ಟೆಗಳು ಅಥವಾ ದೇಶೀಯ ಗ್ರಾಹಕರೊಂದಿಗೆ ವ್ಯವಹರಿಸುವುದು ಕಾರ್ಯಾಚರಣೆಯ ಅಡಚಣೆಗಳನ್ನು ಸರಿದೂಗಿಸುವಂತಹ ಹಠಾತ್ ವ್ಯಾಪಾರ ಬೆಳವಣಿಗೆಯನ್ನು ತರಬಹುದು. ಯಾವುದೇ ಮೇಲ್ಮೈ ಅಡಿಯಲ್ಲಿ ಸವಾಲುಗಳು ಅಡಗಿರುವುದರಿಂದ ಪಾಲುದಾರಿಕೆಗಳ ಬಗ್ಗೆ ಎಚ್ಚರವಿರಲಿ. ಪ್ರಮುಖ ಗ್ರಾಹಕರು ಅಥವಾ ಸಾರ್ವಜನಿಕ ವ್ಯವಹಾರಗಳೊಂದಿಗೆ ತಪ್ಪು ಗ್ರಹಿಕೆಗಳು ನೀವು ರಾಜಿ ಮಾಡಿಕೊಳ್ಳುವಂತೆ ಮಾಡಬಹುದು. ಪ್ರಮುಖ ಒಪ್ಪಂದಗಳನ್ನು ಕಾಪಾಡಿಕೊಳ್ಳಲು ಸ್ವಲ್ಪ ಹಮನ್ನು ಬಿಡಬೇಕಾಗುತ್ತದೆ. ಈ ರಾಶಿಯವರು ಹೆಚ್ಚು ಏರಿಳಿತಗೊಳ್ಳುವಂತಹ ವಾಣಿಜ್ಯ ಪರಿಸರದಲ್ಲಿ ನಿಮ್ಮ ದೀರ್ಘಕಾಲೀನ ವ್ಯಾಪಾರ ಗುರಿಗಳು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ವಾದ ವಿವಾದಗಳನ್ನು ತ್ವರಿತವಾಗಿ ಮಧ್ಯಸ್ಥಿಕೆ ವಹಿಸಲು ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸಬೇಕಾಗುತ್ತದೆ. ಯಾವುದೇ ನಿರ್ಧಾರ ಮತ್ತು ಯಾವುದೇ ವಾದ ವಿವಾದಗಳನ್ನು, ಯಾವುದೇ ಒಂದು ಪತ್ರಗಳನ್ನು ಪರಿಶೀಲಿಸುವುದಕ್ಕೆ, ಯಾವುದೇ ಒಂದು ಪಾಲುದಾರಿಕೆಯಲ್ಲಿ ಸಹಿಯನ್ನು ಹಾಕುವುದಕ್ಕೆ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಸ್ನೇಹಿತರೆ. ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ನೋಡಬೇಕಾಗುತ್ತದೆ. ಇನ್ನು ಅದೇ ರೀತಿ ಕುಟುಂಬ ಮತ್ತು ವೈವಾಹಿಕ ಜೀವನ, ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಆಗಸ್ಟ್ ಕೊನೆಯ ದಿನಗಳಲ್ಲಿ ಸೂರ್ಯನು 4ನೇ ಮನೆಯನ್ನು ಬೆಳಗಿಸುವುದರಿಂದ ಕೌಟುಂಬಿಕ ಜೀವನವು ಅಸಾಧಾರಣವಾದ ತಾಳ್ಮೆಯನ್ನು ಬಯಸುತ್ತದೆ. ಇದು ಈಗಾಗಲೇ ಅಲ್ಲಿ ವಾಸಿಸುತ್ತಿರುವಂತಹ ಉಚ್ಚ ಗುರುವಿನ ಅಪಾರ ವಿಸ್ತಾರವಾದಂತಹ ತೂಕದೊಂದಿಗೆ ಆಗಾಗ ಘರ್ಷಣೆ ನಡೆಯುತ್ತದೆ. ಈ ಪ್ರಬಲ ಸಂಯೋಜನೆಯು ಆಸ್ತಿ ವಿಷಯಗಳು, ವಾಹನಗಳು ಮತ್ತು ನಿಮ್ಮ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಹತ್ವದ ಘರ್ಷಣೆಯನ್ನು ಸೃಷ್ಟಿಸುತ್ತದೆ. ಭಾರೀ ಮನೆ ಜವಾಬ್ದಾರಿಗಳು ಮತ್ತು ಹಿರಿಯರೊಂದಿಗೆ ಹೆಚ್ಚಿನ ಹಮನ್ನ ವಾದ ವಿವಾದಗಳಿಂದ ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವವು ಉಸಿರುಗಟ್ಟಿದಂತೆ ನಿಮಗನಿಸಬಹುದು. ಅದೃಷ್ಟವಶಾತ್ 3ನೇ ಮನೆಯಲ್ಲಿರುವಂತಹ ಮಂಗಳನು ಕಿರಿಯ ಸಹೋದರರೊಂದಿಗೆ ಬಲವಾದ ಬೆಂಬಲ ಮತ್ತು ರಚನಾತ್ಮಕ ಸಂವಹನವನ್ನು ಖಚಿತಪಡಿಸುತ್ತದೆ. ಇದು ಉದ್ವಿಗ್ನ ಕುಟುಂಬ ಕೂಟಗಳ ಸಮಯದಲ್ಲಿ ನಿಮ್ಮ ಹತಾಶೆಗಳಿಗೆ ಅಗತ್ಯವಾದಂತಹ ದಾರಿಯನ್ನು ಒದಗಿಸುತ್ತದೆ ಅಂತಲೇ ಹೇಳಬಹುದು. ಸೂರ್ಯನು 5ನೇ ಮನೆಗೆ ಹೋದ ನಂತರ ಕೌಟುಂಬಿಕ ವಾತಾವರಣವು ಸ್ವಲ್ಪ ತಣ್ಣಗಾಗುತ್ತದೆ. ಆದರೆ ಗಮನವು ಮಕ್ಕಳು ಮತ್ತು ಪ್ರಣಯ ಸಂಬಂಧಗಳ ಕಡೆಗೆ
ವೇಗವಾಗಿ ಬದಲಾಗಲಿದೆ ಸ್ನೇಹಿತರೆ. ನಿಮ್ಮ ಅಧಿಕಾರದ ಬಯಕೆಯು ನಿಮ್ಮ ಪ್ರೀತಿ ಪಾತ್ರರನ್ನು ಅಸಮಾಧಾನಗೊಳಿಸಬಹುದಾದ್ದರಿಂದ ನೀವು ಘರ್ಷಣೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಮನೆಯಲ್ಲಿ ಭಾವನಾತ್ಮಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಗುರುವಿನ ಮುಂದುವರೆದ ಉಪಸ್ಥಿತಿಯು ಬುದ್ಧಿವಂತಿಕೆ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳಿಗೆ ಬದ್ಧತೆಯನ್ನು ಬಯಸುತ್ತದೆ. ಕುಟುಂಬದ ಸಂಭಾಷಣೆಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸುವುದಕ್ಕಿಂತ ಸಕ್ರಿಯವಾಗಿ ಆಲಿಸುವುದರ ಮೇಲೆ ಗಮನ ಹರಿಸಿ. ನಿಜವಾದ ಸಹಾನುಭೂತಿಯನ್ನು ತೋರಿಸುವ ಮೂಲಕ ಮತ್ತು ಯಾವಾಗಲೂ ಸರಿಯಾಗಿರಬೇಕು ಎಂಬ ಅಗತ್ಯತೆಯನ್ನು ಬಿಟ್ಟುಕೊಡುವ ಮೂಲಕ ನೀವು ಏಕಾಂಗಿತನದ ವಾತಾವರಣವನ್ನು ಆಳವಾದ ಪರಸ್ಪರ ತಿಳುವಳಿಕೆಯ ಜಾಗವಾಗಿ ಪರಿವರ್ತಿಸಬೇಕಾಗುತ್ತದೆ. ಮನೆಯಲ್ಲಿ ಘರ್ಷಣೆ, ವಾದ ವಿವಾದಗಳು, ಮನಸ್ತಾಪಗಳು, ಜಗಳಗಳು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತದೆ. ಅದನ್ನು ನಾವು ಹೇಗೆ ಬಗೆಹರಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ. ದುಡುಕಿನ ಮಾತುಗಳು ಒಳಿತಲ್ಲ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬೇಕು. ಇನ್ನು ನಿಂತು ಹೋಗಿದ್ದಂತಹ ಅಡಚಣೆಯಿಂದ, ತೊಂದರೆಯಿಂದ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಲಿದೆ. ಮನೆಯಲ್ಲಿ ಕಂಕಣ ಭಾಗ್ಯ ಹೊದಿಕೆ ಬಂದಿರುವುದರಿಂದ ಸ್ನೇಹಿತರೆ, ಈ ರಾಶಿಯವರಿಗೆ ಯಾರಿಗೆ ಮದುವೆ ಆಗಿಲ್ಲ ಅಂಥವರಿಗೆ ಕಂಕಣ ಭಾಗ್ಯ ಇದೆ. ಮನೆಗೆ ಚಿಕ್ಕ ವ್ಯಕ್ತಿಯ ಆಗಮನ ಅಂದರೆ ಸಂತಾನ ಭಾಗ್ಯದ ಪ್ರಾಪ್ತಿಯನ್ನು ಕೇಳಲಿದ್ದೀರಿ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ಸಂತೋಷದ ವಿಚಾರವೂ ಕೂಡ ನಡೆಯಲಿದೆ. ಇನ್ನು ದುಃಖದ ಸಮಸ್ಯೆ ಕೂಡ ಉಂಟಾಗಲಿದೆ. ಅದನ್ನು ನೀವೇ ಬಗೆಹರಿಸ್ಕೊಳ್ಬೇಕಾಗುತ್ತದೆ ಅಥವಾ ಹಿರಿಯರನ್ನು ಕೂರಿಸಿ ಬಗೆಹರಿಸ್ಕೊಳ್ಳುವುದು ಬಹಳ ಮುಖ್ಯ ಅಂತ ಹೇಳ್ತಾ, ಇನ್ನು ವಿದ್ಯಾರ್ಥಿಗಳಿಗೆ ಪುಟ್ಟದಾಗಿ ಹೇಳೋದಾದರೆ ಉಚ್ಚ ಗುರುವು 4ನೇ ಮನೆಯಲ್ಲಿ ಸ್ನೇಹಿತರೆ ನಿರೀಕ್ಷೆಗಳನ್ನು ವಿಸ್ತರಿಸುವುದರಿಂದ ವಿದ್ಯಾರ್ಥಿಗಳು ತೀವ್ರ ಬೌದ್ಧಿಕ ಒತ್ತಡವನ್ನು ಎದುರಿಸುತ್ತಾರೆ ಈ ದಿನದಿಂದ. ಇದು ಮೂಲಭೂತ ಅಧ್ಯಯನಗಳಲ್ಲಿ ಮೇಲ್ಗೈ ಸಾಧಿಸಲು ನಿಮ್ಮನ್ನು ಒತ್ತಾಯಿಸುತ್ತದೆ. ಆದಾಗ್ಯೂ 6ನೇ ಮನೆಯಲ್ಲಿರುವಂತಹ ನೀಚ ಶುಕ್ರನು ಹಲವಾರು ಗಮನ ಹರಿಸಲಾಗದಂತೆ ಮಾಡುವ ವಿಷಯಗಳನ್ನು ಸೃಷ್ಟಿಸುತ್ತಾನೆ. ಇದು ನಿಮ್ಮನ್ನು ಸಣ್ಣ ಪುಟ್ಟ ವಾದ ವಿವಾದಗಳು, ಸ್ಪರ್ಧಾತ್ಮಕ ಆತಂಕಗಳು ಅಥವಾ ಬೋಧನಾ ಶುಲ್ಕದ ಬಗ್ಗೆ ಹಣಕಾಸಿನ ಚಿಂತೆಗಳಿಗೆ ಎದುರು ತರಬಹುದು, ಅಂದರೆ ಎದುರು ಎಳೆಯಬಹುದು ಸ್ನೇಹಿತರೆ. ಈ ಬಾಹ್ಯ ಅಡೆತಡೆಗಳಿಂದ ನಿಮ್ಮ ಅಧ್ಯಯನದ ಸಮಯವನ್ನು ನೀವು ಉಗ್ರವಾಗಿ ರಕ್ಷಿಸಬೇಕು. ನಿಮ್ಮ ಮೂಲಭೂತ ಮತ್ತು ಬುದ್ಧಿವಂತಿಕೆಯ ಮನೆಗಳ ಮೂಲಕ ಬುಧನ ವೇಗದ ಸಂಚಾರವು ನಿಮ್ಮ ಮನಸ್ಸನ್ನು ನಂಬಲಾಗದಷ್ಟು ಸಕ್ರಿಯಗೊಳಿಸುತ್ತದೆ ಎಂದರ್ಥ. ಆದರೆ ಹರಡಿದ ಆಲೋಚನೆಗಳು ಮತ್ತು ತಪ್ಪಿದ ಶೈಕ್ಷಣಿಕ ಗಡುವುಗಳನ್ನು ತಡೆಯಲು ಉದ್ದೇಶಪೂರ್ವಕವಾಗಿ ಗಮನದ ಅಗತ್ಯವಿದೆ. ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ. ಯಾವುದೇ ಅಡಚಣೆ ಕಂಡು ಬಂದಿದ್ದಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸಿ. ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತ ಹೇಳ್ತಾ, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಜೊತೆಗೆ ಗ್ರಹಣ ಮತ್ತು ಹುಣ್ಣಿಮೆ ಮುಗಿದ ನಂತರ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸಿದ್ದಲ್ಲಿ ಕಷ್ಟ, ಸಮಸ್ಯೆ, ಅಡಚಣೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. ಮೊದಲನೇದಾಗಿ ಶನಿ. ನಡೆಯುತ್ತಿರುವ ಏಳೀನಾಟಿ ಶನಿಯ ಏಕಾಂಗಿತನವನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ಮತ್ತು ಅನಿರೀಕ್ಷಿತ ವೆಚ್ಚಗಳು ಹಾಗೂ ದೀರ್ಘಕಾಲದ ಬಳಲಿಕೆಯನ್ನು ತಗ್ಗಿಸಲು ದಶರಥ ಶನಿ ಸ್ತೋತ್ರವನ್ನು ಜಪಿಸಬೇಕಾಗುತ್ತದೆ. ಇನ್ನು ರಾಹುವಿನ ಮಂತ್ರವನ್ನು ಹೇಳುವುದು ಸ್ನೇಹಿತರೆ. ರಾಹುಗ್ರಸ್ತ ಚಂದ್ರಗ್ರಹಣ ಇರುವ ಕಾರಣ ಗ್ರಹಣದ ಸಮಯದಲ್ಲಿ ದೇವರ ವಿಗ್ರಹಗಳನ್ನು ಮುಟ್ಟಬೇಡಿ, ಪೂಜೆಯನ್ನು ಮಾಡಬಾರದು ಸ್ನೇಹಿತರೆ. ಗರ್ಭಿಣಿಯರು ಕೂಡ ಆದಷ್ಟು ಹೊರಗೆ ಸುತ್ತಾಡುವುದನ್ನು ನಿಲ್ಲಿಸಬೇಕಾಗುತ್ತದೆ. ಜೊತೆಗೆ ಚೂಪಾದ ವಸ್ತುಗಳನ್ನು ಹಿಡ್ಕೊಳ್ಬೇಡಿ. ಇನ್ನು ಮಕ್ಕಳು ಬೀಳದಂತೆ ಎಚ್ಚರಿಕೆ ವಹಿಸಿ. ಗ್ರಹಣ ಮುಗಿದ ನಂತರ ಸ್ನೇಹಿತರೆ ವಿಗ್ರಹಗಳನ್ನೆಲ್ಲ ಅಂದರೆ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳೆದು ಪೂಜೆಯನ್ನು ಸಲ್ಲಿಸಿ ದುರ್ಗಾದೇವಿಯ ಸ್ತೋತ್ರವನ್ನು ಹೇಳುತ್ತಾ, ದುರ್ಗಾದೇವಿಯ ಮಂತ್ರವನ್ನು ಹೇಳುತ್ತಾ ತುಪ್ಪದ ದೀಪವನ್ನು ಹಚ್ಚಿ ರಾಹುವಿನ ಮಂತ್ರವನ್ನು ಹೇಳಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅಡಚಣೆಗಳು ಏನಾದರೂ ಇದ್ದರೆ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ. ಇನ್ನು ನಿಮ್ಮ ಅಹಂನ ಘರ್ಷಣೆಗಳನ್ನು ತಣ್ಣಗಾಗಿಸಲು ಮತ್ತು ನಿಮ್ಮ ಶಕ್ತಿಯನ್ನು ಬೆಂಬಲಿಸಲು ಪ್ರತಿದಿನ ಸ್ನೇಹಿತರೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಮತ್ತು ಅಧಿಕಾರ ಸಂಘರ್ಷಗಳು ಮತ್ತು ಶೈಕ್ಷಣಿಕ ಅಭದ್ರತೆಗಳನ್ನು ನ್ಯಾವಿಗೇಟ್ ಮಾಡಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಮೇಷರಾಶಿಯವರು ಅಂತ ಏನಿಲ್ಲ, 12 ರಾಶಿಯವರು ಕೂಡ ಈ ಪರಿಹಾರವನ್ನು ಮಾಡಬಹುದು. ತಪ್ಪದೆ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ
ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.